ಮಾಯದಲ್ಲಿ ಸಿಲುಕಿ ನೀನು ಮಡುವಿನಲ್ಲಿ ಬೀಳಬೇಡ. ಅವರು ಹಿಡಿದ ಗುರುವಿನ ಮೇಲೆ ಇಡು ಭಕ್ತಿ. ಹೌದು, ಅವರು ಹಿಡಿದ ಗುರುವಿನ ಮೇಲೆ ಇಡು ಭಕ್ತಿ. ಭಕ್ತಿ ಪೂರ್ಣ ಆದ ಮೇಲೆ ಕೈಲಾಸದಲ್ಲಿ ಒಯ್ದು ನಿನಗ ಜನನ ಮಾರನಿಲ್ಲದಂಗ ದೊರೆಯದ ಮುಕ್ತಿ. ಮತ್ತ ತಿರುಗಿ ಮಾನವ ಜನ್ಮಕ್ಕೆ ಯಾಕೆ ಬಾರತಿ. ಮತ್ತ ತಿರುಗಿ ಮಾನವ ಜನ್ಮಕ್ಕೆ ಯಾಕೆ ಬಾರತಿ. ಆಸು ಎಲ್ಲ ಅಳದೆ ಸುಳ್ಳ ವೇಷ ಹಾಕೊಂಡು ತಿರುಗಬೇಡ. ಅಗಸರ ನಾಯಿ ಅಂತೆ ನೀನು ನಡುವೆ ಕುಂತಿ. ಹೌದು, ಅಗಸರ ನಾಯಿ ಅಂತೆ ನೀನು ನಡುವೆ ಕುಂತಿ. ಗೋರ್ ಬಿಟ್ಟ ನೋಡ ಬಾಳ ದೂರಿನಕಿ ಕಾಣತಿದೆ. ಯಾರ ತಂದ ಹಾಕ್ಯಾರ ಹೇಳ ಈ ಕ್ರಾಂತಿ. ಇದು 3 ದಿನಕ್ಕ ಬಿಟ್ಟ ಹೋಗುದ ಯಾತರ ಚಿಂತೆ. ಇದು 3 ದಿನಕ್ಕ ಬಿಟ್ಟ ಹೋಗುದ ಯಾತರ ಚಿಂತೆ. ತಾ ಮಾಡಿದ ಕರ್ಮಕ್ಕಾಗಿ ತಾ ಹುಟ್ಟಿ ಬಂದಂಗಾಯ್ತು. ಬ್ರಹ್ಮ ಬರದಾನಂತ ನಿನಗ ಬಡದದ ಭ್ರಾಂತಿ. ಹುಡುಗಿ ಬ್ರಹ್ಮ ಬರದಾನಂತ ನಿನಗ ಬಡದದ ಭ್ರಾಂತಿ. ಮಾಡಲಾರ್ದ ಮುಕ್ತಿ ನಿಮಗ ಬೇಡಿದ್ರೆ ಹಂಗ ಸಿಕ್ಕಿತ್ತು. ದುಡದಷ್ಟೇ ಕೊಡ್ತಾರ ಇದಕ್ಕೇನಂತಿ. ನಿನ್ನ ಸಡಗರ ಸಂಪತ್ತದೊಳಗ ಹೋಯ್ತ ಈ ಸಂತೆ. ಇಲ್ಲ ಸಡಗರ ಸಂಪತ್ತದೊಳಗ ಹೋಯ್ತ ಈ ಸಂತೆ. ಇರು ತನಕ ಮಲಿಲ ಧನ ಧರ್ಮ ಮಂದಿ ಗುಡವರಂ ಕಟ್ಟಿಕೊಂಡು ಕರ್ಮ ಹೋದಿ ಕೈಲಾಸ. ಹೋದಿ ಕೈಲಾಸ. ಯಮರಾಜ ಎಳದ ಬೇಲಾಸ್ಕ ಎಳದ ಬೇಲಾಸ್ಕ. ಯಮರಾಜ ಎಳದ ಬೇಲಾಸ್ಕ ಎಳದ ಬೇಲಾಸ್ಕ. ಸತ್ತಂಗ ಇರ್ಲಿಲ್ಲ ನೀನು ಸುಮ್ಮ ಮಾತಾಡ್ತಿದ್ದಿ ಧಮ್ಮ. ಎಷ್ಟ ನಿನ್ನ ಹಮ್ಮ ಜೀವ ಇರುತ್ತಾನಾಗ. ಜೀವ ಇರುತ್ತಾನಾಗ. ಖಾತ್ರಿ ಮಾಡಿಕೋರ ನಿನ್ನ ಮನಕ ಮಾಡಿಕೋ ಮನಕ. ಖಾತ್ರಿ ಮಾಡಿಕೋರ ನಿನ್ನ ಮನಕ ಹವದು ನಿನ್ನ ಮನಕ. ಕಾಲ ಜಾರಿ ಇಲ್ಲೇ ಬಿದ್ದಿ ಮೇಲೆ ಹೋಗೋ ಹಂಚಿಕೆ ಹ್ಯಾಂಗ. ಏನಂತಾರ ಕವಿಗಳ? ಕಾಲ ಜಾರಿ ಇಲ್ಲೇ ಬಿದ್ದಿ ಮೇಲೆ ಹೋಗೋ ಹಂಚಿಕೆ ಯಾಕ? ಮ್ಯಾಲಂದ್ರೆ ಅಲ್ಲಿ ಮ್ಯಾಲ ಮುಗುಲಿಲ್ಲ, ಮುಗುಲಿ ಮ್ಯಾಲ ಮತ್ತೆ ಜಾಗಿಲ್ಲ. ಮುಗುಲಿಲ್ಲ, ಮುಗುಲಿ ಮ್ಯಾಗ ಜಾಗಿಲ್ಲ. ಇಲ್ಲೇ ಐತಿ ಎಲ್ಲ. ಇಲ್ಲೇ ಅದಾರಿಪ್ಪ. ಸ್ವರ್ಗೂ ಇಲ್ಲೇ, ಮೃತ್ಯುನು ಇಲ್ಲೇ, ಪಾತಾಣು ಇಲ್ಲೇ. ಹೌದೌದು, ಎಲ್ಲ ಇಲ್ಲೇ ಐತಿ. ಇಲ್ಲೇ ಐತ್ರಿ. ಮ್ಯಾಲ ಹೋಗ್ಬೇಕಂದ್ರೇನು ಮೇಲಿನ ತರಗತಿಗೆ ಮುಕ್ತಿ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಕಾರ್ಯಾರಿ ಇಲ್ಲೇ ಬಿದ್ದಿದಿ. ಸಕಾಮೆ ಭಕ್ತಿ ಮಾಡಬೇಡ, ನಿಷ್ಕಾಮೆ ಭಕ್ತಿಲಿಂದ ಮಾಡಿದ್ರೆ ನಿನಗೆ ಜಾಗ ಸಿಗುತ್ತೆ. ಜಾಗ ಸಿಗುತ್ತದ. ಇಲ್ಲ ಮತ್ತೆ ಹಳ್ಳಿ ಬರ್ಬೇಕಾಕತಿ. ಹಳ್ಳಿ ಮತ್ತೆ ಜನನ ಆತದ. ಹೌದಪ್ಪ, ಮುಂದೆ ಏನಾಯ್ತು ಹೇಳಿ. ಬರ್ಲಿ ಮಾಸ್ತರ್ ಬರ್ಲಿ.
ಏ ಕಾಲ ಜಾರಿ ಇಲ್ಲೇ ಬಿದ್ದಿ ಮೇಲೆ ಹೋಗೋ ಹಂಚಿಕೆ ಹ್ಯಾಂಗ ಏ ಮನುಷ್ಯನಲ್ಲೇ ಮೊದಲೇ ನೀನು ತೆಗಿಯೋಗ್ತಿ ತಂಗಿ ಮನುಷ್ಯನಲ್ಲೇ ಮೊದಲೇ ನೀನು ತೆಗಿಯೋಗ್ತಿ ಏ ಭಕ್ತಿ ಪೂರ್ಣ ಆದ ಮೇಲೆ ಕೈಲಾಸದಲ್ಲಿ ಒಯ್ದು ನಿನಗ ಜನನ ಮಾರಲಿಲ್ಲ ಮತ್ತ ತೀರೆ ತಿರುಗಿ ಮಾನವ ಜನ್ಮ ಯಾಕ ಬರದೆ ಏ ಸರ್ವರೋಳು ಶಿವ ತಾನು ಸಾಕ್ಷಾತ್ ಇರಲಿಕ್ಕಾಗೆ ಏ ಹೋಗಿ ಪೂಜಾ ಮಾಡಿನಂತೆ ಧರಣಿ ಕಲ್ಲಿಗೆ ಹೌದು ಹೋಗಿ ಪೂಜಾ ಮಾಡಿನಂತೆ ಧರಣಿ ಕಲ್ಲಿಗೆ ಏ ಸಾವು ತನಕ ದುಡಿದ್ರ ನಿಮ್ಮ ಭಾವ ಭಕ್ತಿ ಶುದ್ಧ ಇಲ್ಲ ಏ ಭವ ಬಂಧನ ದಾಟಿ ನೀವು ಎಷ್ಟ ತಿಳಿಸಿ ಹೇಳಬೇಕಾ ಇಂಥ ಹುಚ್ಚ ಮಲ್ಲಿಗೆ ಎಷ್ಟ ತಿಳಿಸಿ ಹೇಳಬೇಕಾ ಇಂಥ ಹುಚ್ಚ ಮಲ್ಲಿಗೆ ಮೊದಲ ತಾನು ಬ್ರಹ್ಮನಾಗಿ ಬ್ರಹ್ಮನ ಶೋಧ ಮಾಡಿ ನೋಡ್ರಿ ಬ್ರಹ್ಮ ಸ್ವರೂಪ ಕಾಣತೈತಿ ಎಲ್ಲ ಕಣ್ಣಿಗೆ ಹೌದು ಬ್ರಹ್ಮ ಸ್ವರೂಪ ಕಾಣತೈತಿ ಎಲ್ಲ ಕಣ್ಣಿಗೆ ಏ ಬಾಯಿಲೆ ಬ್ರಹ್ಮ ಎಂದು ಮಾಯಿ ಬೆಣ್ಣ ಹತ್ತಿದಾರ ಏ ಬಾಯಿ ಮಾತಿನಾಗ ಯುಕ ಒಯ್ತಾರ ಮಣ್ಣಿಗೆ ಸುಳ್ಳೆ ಎಚ್ಚರ ತೆಪ್ಪಿ ಹುಚ್ಚ ಆಗ್ಯ ಹುಚ್ಚಿ ದೊಣ್ಣೆಗೆ ಹೋಗಿ ಸುಳ್ಳೆ ಎಚ್ಚರ ತೆಪ್ಪಿ ಹುಚ್ಚ ಆಗ್ಯ ಹುಚ್ಚಿ ದೊಣ್ಣೆಗೆ ಹೋಗಿ ಸಂಸಾರ ಮಾಡವ್ ಸತಿ ಬೇಕು ಸುಖ ಬೇಡವ್ ಶಕ್ತಿ ಬೇಕು ಸಂಸಾರ ಮಾಡೋಂಗ್ ಸತಿ ಬೇಕು ಸುಖ ಬೇಡವಂಗ್ ಶಕ್ತಿ ಬೇಕು ಸಂಸಾರ ಮಾಡುವ ಸತಿ ಬೇಕಾದ್ರೆ ಏನ್ ಮಾಡ್ಬೇಕು ಇವರು ಸಂಸಾರ ಮಾಡ್ಬೇಕು ಅಥವಾ ಪ್ರಪಂಚ ಮಾಡ್ಬೇಕು ಸಂಸಾರ ಅಂದ್ರೆ ಏನು ಪ್ರಪಂಚ ಅಂದ್ರೆ ಏನ್ರಿ ಸಂಸಾರ ಅಂದ್ರೆ ಮೇಲೆ ಪೂಜೆ ಐತಿಲ್ಲ ಹೌದು ಸರ್ ಮೇಲೆ ಮಗಲ ಹೌದು ಅದು ಎಲ್ಲ ಅಂಟಿಕೊಂಡದ ಅದ್ರ ಒಳಗೆಲ್ಲ ಅಂಟಿಕೊಂಡ್ರೆ ತಿಳ್ಕೊಂಡು ಅಂಟಿಕೊಂಡದ್ರಿ ಅದಕ್ಕೆ ಸೌ ಅಂದ್ರೆ 100 ಸಾರ ತುಂಬ್ಯದ ಇದರಲ್ಲಿ ಸಂಸಾರ ಅಂದ್ರೆ ಹೌದು ಅನ್ನೋದು ಜ್ಞಾನಿಗಳು ಎಷ್ಟು ಮಂದಿ ಮ್ಯಾನಿ ಶೂನ್ಯ ತೆಗೆದಾರ ಶೂನ್ಯ ತೆಗೆದಾರಲ್ರಿ ಶೂನ್ಯ ತೆಗೆದು ಅದಕ್ಕೆ ಏನ್ ತಿಳ್ಕೊಂಡ್ರು ಇದು ಬಹಳ ಸಸಾರ ಸಸಾರ ಐತಿ ಹೌದು ಇದು ಸಂಸಾರ ಸಸಾರ ಐತಿ ಅಂತ ತಿಳ್ಕೊಂಡು ಸಂಸಾರದಲ್ಲಿ ಸಸಾರ ಅದು ಎಷ್ಟು ಮೇಗೆ ಹಚ್ಚಬೇಕು ಅಟ್ಟೆ ಹಚ್ಕೊಂಡು ಅವ್ರು ಉಳಿದು ಹಚ್ಕೊಂಡಿಲ್ಲ ಹೌದು 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 ಅವರು ಗಂಡ ಹೆಂಡತಿ ಆಗಿಲ್ಲ ಹೌದಲ್ರಿ ಹೆಂಡತಿ ಗಂಡ ಆಗಿ ಪ್ರಪಂಚ ಮಾಡ್ಯಾರ ಪ್ರಪಂಚ ಹಂಗೆ ನಡೆದ್ರಿ ಈಗ ಗಂಡ ಹೆಂಡತಿ ಆಗಿಲ್ಲ ಆಗಿಲ್ಲ ಹೆಂಡತಿ ಗಂಡ ಹೇಳ್ತಿ ಗಂಡ ಇವ್ರು ಏನಾಗ್ಯಾರ ಏನಾಗ್ಯಾರ ಇವ್ರು ಇವರೆಲ್ಲ ಆ ಕಣ್ಣಿಲ್ಲ ಈ ಕಣ್ಣಿಲ್ಲ ನಡುವೆ ಬಂದು ನಿಂತಂಗ ನಡುವೆ ಬಂದ್ ನಿಂತಂಗ ಆಗ್ಯದ್ರಿ ಯಾವ ದಂಡಿನೂ ಸಿಗಲಾತು ಯಾಕಂತಂದ್ರೆ ಎಲ್ಲ ಕಡೆ ಕೈಯಾಡಿಸಿದ್ರು ಹೌದು ಅದನ್ನು ದೂರ ಉಳ್ದ ಇನ್ನೂ ದೂರ ಉಳ್ದದ ಹೌದಲ್ರಿ ಅದು ತಿಳ್ಕೊಂಡು ಹೋದ್ರೆ ಮಾತ್ರ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣವಾದ್ರೆ ಮಾತ್ರ ಅವ ಮಾರಿ ತೋರಿಸ್ತಾನೆ ಆಯ್ತಾಯ್ತು ನೋಡೋಣ್ರಿ ಹೆಂಗ್ ಬರ್ತಾರಲ್ರಿ ಇಟ್ಟು ಮಾತ್ರ ಗಟ್ಟಿ ಹೌದು ಹೆಣ್ಮಗಳ್ರಿ ಏನಪ್ಪ 3 ದಿವಸಿಗೆ ಹಾದ ಬಳಕ ಆ ತಿರ್ಕೊಂಡು 3 ದಿವಸಿಗೆ ಕರಿಮೋತಿಕಾಗಿ ಯಾಕೆ ಅನ್ನ ಇಡ್ತಾರಂತ ಕೇಳ್ತಾರ್ರಿ ಅವ್ರ ಎಲ್ಲ ಪ್ರಾಣಿಗಳಿದ್ದು ಪಕ್ಷಿಗಳಿದ್ದು ಹಾ ಅವೆಲ್ಲ ಯಾಕೆ ಹೊಂಟಿದ ಕರಿಮೋತಿಗೆ ಕಾಗಿಗೆ ಯಾಕೆ ಚಾಚವೈತಿ ಇನ್ನ ನವಿಲದಾವ ಪಕ್ಷಿ ನಾನಾ ತರ ಪಕ್ಷಿ ಅದಾವ ನೋಡ್ರಿ ಹಾ ಹಾ ಯಾವ ಕಾಲಕ್ಕೆ ರಾಮ ವನವಾಸಕ್ಕೆ ಹೋಗಿದ್ದ ರಾಮ ವನವಾಸಕ್ಕೆ ಹೋದಾಗ ಅವಾಗ ಸೀತಾಗ ರಾವಣ ಒಯ್ದ ಸೀತಾಗ ರಾವಣ ಓದು ಆಗ ರಾಮ ತನ್ನ ದುಃಖಿನ ತಾ ತಿರುಗಾಡ್ತಿದ್ದ ಹೌದೌದ್ರಲ್ಲ
ತಿರುಗಾಡು ಕಾಲದಲ್ಲಿ ಅವು ಕ್ರೀಡಾ ಮಾಡುವ ವೇಳೆಗೆ ಇವನ್ನು ನೆದರು ಹೋಯ್ತು ಅದ್ರ ಮ್ಯಾಲ ಕ್ರೀಡಾ ಮಾಡುವಾಗ ನೆದರು ಹೋಯ್ತು. ನೆದರೋದು ಕೂಡ ಅವ ಶಾಪ ಕೊಟ್ಟ ನಾವ್ಕೆಲ್ಲ ಯಾರು ರಾಮನ ಶಾಪ ಆಗೈತಿ. ರಾಮನ ಶಾಪ ಏನಂತ ಆಗೈತ್ರಿ? ಅದ್ರ ಕತಿ ಮತ್ತು ರಾಮಾಯಣ ಬಹಳ ದೊಡ್ಡದೈತಿ. ಹಾ ಹಾ ಯಾಕ ಅದೇ ಬರ್ತಂದ್ರೆ ಕಾಯಿಗೆ ಕೂಡ ಕಾಯಿಗೆ ಶಾಪ ಕೊಟ್ಟನವ. ಏನಂತ ಕೊಟ್ಟಾನ್ರಿ? ನೀ ಯಾವಾಗ ಹಾ ನನ್ನ ಮುಂದೆ ನೀ ಈ ಕ್ರೀಡಾ ನಡೆಸಿದಿ, ನಾನು ಸಹಿತ ಕಳ್ಕೊಂಡು ನಾ ಕೂತೀನಿ. ಹಾ ಹಾ ನೀ ನರಕ ಭಕ್ಷಣ ಮಾಡು, ನರಕ ಭಕ್ಷಣ ಮಾಡು, 3 ದಿವಸ ಅನ್ನ ನೀನೇ ಮುಟ್ಟು ಅಂತ ಹೇಳಿ ಕಳಿಸಿ ಅದಕ್ಕೆ ಶಾಪ ಕೊಟ್ಟನ. ಹೌದು. ಇದು ರಾಮಾಯಣ ಓದಿದವ್ರು ಕೂತ. ಏ ಸಂಸಾರ ಮಾಡವ್ ಸತಿ ಬೇಕು, ಸುಖ ಬೇಡವ್ ಶಕ್ತಿ ಬೇಕು. ಏ ಇರು ತಾಕ ತುಂಬೋದಾದ ನಾವು ಬಾಡಿಗೆ. ಹೌದು, ಇರು ತಾಕ ತುಂಬೋದಾದ ನಾವು ಬಾಡಿಗೆ. ಏ ಸುಖ ದುಃಖ ಸೌನ ಎಂದು ಸಂಸಾರ ತ್ಯಾಗ ಮಾಡಿದಾವ. ಏ ಯಾರು ಬೇಕಾಗಿಲ್ಲ ಅಂದ ತನ್ನ ಜೋಡಿಗೆ, ಅವ ಯಾಕೆ ಕರ್ಕೊಂಡು ತಿರುಗ್ಯಾನಪ್ಪ ಇಂಥ ಕೋಡಿಗೆ. ಹೋಗಿ ಅವ ಯಾಕೆ ಕರ್ಕೊಂಡು ತಿರುಗ್ಯಾನಪ್ಪ ಇಂಥ ಕೋಡಿಗೆ. ಹೋಗಿ ಪಾರಮಾರ್ಥಕ್ಕಾಗಿ ನೀ ದುಡಿ ದೇಹ ಮಾಡ ಪುಡಿ, ದುಡದಷ್ಟೇ ಪಡಿಯ ನಿನ್ನ ಬಗಲಾಗ, ನಿನ್ನ ಬಗಲಾಗ. ಎಡಿ ಮಾಡಿ ಉಣ್ಣು ಆಗಲಾಗ, ಹುಡುಗಿ ಆಗಲಾಗ. ಎಡಿ ಮಾಡಿ ಉಣ್ಣು ಆಗಲಾಗ, ನಿನ್ನ ಆಗಲಾಗ. ದುಡಿಲಾರ್ಕ ಆದಿ ಮನಗೇಡಿ ಬಲ್ಲವಗಬೇಡಿ, ಏನ ಬೇಡ್ತಿ ಕೋಡಿ ಕಾಲ ಮುಗಲಾಗ, ಕಾಲ ಮುಗಲಾಗ. ಇಲ್ಲಿ ಶೋಧ ಮಾಡ ನೀನು ತೊಗಲಾಗ, ಹೌದು ತೊಗಲಾಗ. ಇಲ್ಲಿ ಶೋಧ ಮಾಡ ತೊಗಲಾಗ, ಹುಡುಗಿ ತೊಗಲಾಗ. ಏ ತಗಲ ಹೇಳು ತೊಗಲ, ಇದು ತಗದವಾಗಿ ಭೊಗಲ ಯಾಕ. ಏ ಹಗಲು ರಾತ್ರಿ ಗುರುವಿನ ಮೇಲೆ ಇಡು ಭಕ್ತಿ. ಹೌದು, ಹಗಲು ರಾತ್ರಿ ಗುರುವಿನ ಮೇಲೆ ಇಡು ಭಕ್ತಿ. ಏ ಭಕ್ತಿ ಪೂರ್ಣ ಆದಮೇಲೆ ಕೈಲಾಸದಲ್ಲಿ ಒಯ್ದು ನಿನಗ ಜನನ ಮಾರ ನಿಲ್ಲಾರಂಗ ಬರೆಯದ ಮುಖ. ಮತ್ತ ತೆರೆ ತೆರೆಗೆ ಮಾನವ ಜನ್ಮ ಯಾಕ ಬರದೆ. ಏ ಆಕಾರ ಆಗೋಕ್ಕಿಂತ ಮೊದಲೇ ನೀರಾಕಾರ ನೀರ ಈತೋ. ಏ ಆಲ್ದ ಎಲೆ ಮೇಲೆ ಆದೆ ನಾರಾಯಣ ಆದೆ ಬ್ಯಾಳ್ಯಾಕ. ಹೌದು, ಆಲ್ದ ಎಲೆ ಮೇಲೆ ಆದೆ ನಾರಾಯಣ ಆದೆ ಯಾಳ್ಯಾಕ. ಏ ಹೇಸಿ ನಿನಗೇನ ಗೊತ್ತು, ಕಾಶಿ ಕಾಂಡ ಓದಿ ನೋಡು. ಏ ಗಿಡದ ಬೇರ ಇಳದಿದಾವ ಸಪ್ತ ಪಾತಾಳಕ, ಅಲ್ಲಿ ಆದಿಶೇಷ ಸುರುಳಿ ಹೊಡೆದ ಆಧಾರ ಆಗೋದಕ. ಅಲ್ಲಿ ಆದಿಶೇಷ ಸುರುಳಿ ಹೊಡೆದ ಆಧಾರ ಆಗೋದಕ. ಏ ಆದಿನಾರಾಯಣಿ ಅಂತ ಮೆಂದು ಅಂತರ್ಲಿ ಹಂಗ ತಿರುಗತಿದೆ ಅಂದು. ಆದಿ ನಾರಾಯಣ. ಹೌದ್ರಿಪ್ಪ, ನಾರಾಯಣ ನಾರಾಯಣ ಶಬ್ದಾರ್ಥ ಏನಾಕತಿ? ಏನಾಗ್ತದ್ರಿಪ್ಪ ಶಬ್ದಾರ್ಥ? ಆ ತಾಳಿ ನವ್ನಿಗೆ ಕೇಳೋನು. ಶಾನೆ ಅದಾರಿಪ್ಪ ಅವ. ನಾರಾಯಣ ಅಂತ ಯಾಕಂದ್ರೆ ಮತ್ತೆ ನಾರ ಮತ್ತು ಅದಕ್ಕೆ ಯಣ
ಇವೆಲ್ಲ ಕುಡಿಸಿ ಬೇರೆ ಬಂದು ಅದಕ್ಕೆ ಅರ್ಥ ಏನಾಗ್ತದೆ ಏ ಹೇಳ್ತಾರಿಪ್ಪ. ಯಾಕಂತ ನೀವೆಲ್ಲ ಬಲ್ಲವ್ರದ ಹಾ ಹಾ ಏನಾದ್ರು ಹೇಳಿ ಗಿಳಿ ಹಿಂಗತ್ರಿ. ಅವ್ರೆಲ್ಲ ಅವ್ರವ್ರ ವ್ಯವಹಾರಕ್ಕಾಗಿ ಅವ್ರ ಹೆಸರು ಬಂದಾವ. ಹಾ ಹಾ ಅದ್ರ ಅರ್ಥ ಏನಾಗ್ತೈತಿ ಏನಾಗ್ತದ ತಿಳಿದು ಹೇಳು ತಿಳಿದು ಕೇಳು ಗುರುಗಳಿಗ್ರ. ಏ ಆದಿನಾರಾಯಣಿ ಅಂತವೆಂದು ಅಂತರ್ಲಿ ಹಂಗ ತಿರುಗತಿದೆ ಎಂದು ಏ ಕೇಳು ಮಂದಿ ಬಾಳ ಆಗ್ಯದ ಈಗ ಕೈಲಾಕ. ಹೌದು ಕೇಳು ಮಂದಿ ಬಾಳ ಆಗ್ಯದ ಈಗ ಕೈಲಾಕ. ಏ ಹುಟ್ಟಿದ ಕೂಡಲೇ ಹುಲ್ಲ ಗೆಜ್ಜಿ ಕಟ್ಟುದಂಗ ಆದಿತ್ಯಂದು ಏ ಎಷ್ಟೋ ವರ್ಷ ಜಪ ಮಾಡಿ ಹೊಂದರ ಮುಕ್ಷಕ ಸರ್ವ ಜೀವರಾಶಿ ಸಲವಾವೆಂದ ವೈದಾನ ವೈಕುಂಠಕ. ಸರ್ವ ಜೀವರಾಶಿ ಸಲವಾವೆಂದ ವೈದಾನ ವೈಕುಂಠಕ. ಯಮನಾರು ನಿಂತಾರ ದಾರಿಗೆ ಹೇಳ್ತೀಯಾರಿಗೆ ಜನಿಯ ಗುರವಿಗೆ ನೋಡ್ಬ್ಯಾಡತಿ ನೋಡ್ಬ್ಯಾಡತಿ ಕನೀಶನ ಮೇಲೆ ಇಡು ಚೇತ ಹುಡುಗಿ ಇಡು ಚೇತ. ಕನೀಶನ ಮೇಲೆ ಇಡು ಚೇತ ಇಡು ನಿನ್ನ ಚೇತ. ಕಂದ ಕಲ್ಲನ ಬಂದು ಸಭಾದಾಗ ಏ ಗುರುವಿನ ಮೇಲೆ ಇಡಬೇಕ ಭಕ್ತಿ. ಹೌದು ಗುರುವಿನ ಮೇಲೆ ಇಡಬೇಕ ಭಕ್ತಿ. ಏ ಭಕ್ತಿ ಪೂರ್ಣ ಆದ್ಮೇಲೆ ಕೈಲಾಸದಲ್ಲಿ ಒಯ್ದು ನಿನಗ ಜನನ ಮರನೆಲ್ಲ ರಂಗ ದೊರೆಯದ ಮುಕ್ತಿ. ಮತ್ತ ತಿರುಗಿ ಮಾನವ ಜನ್ಮ ಯಾಕ ಬರದೆ. ಏ ಅಂತರಂಗದ ಸಂತೆಯೋಳು ಎಂತಾಗುದ ಮೊರಗೆ ಸಂತೆ ಮುಗಿದು ನಿಚಿಂತೆ ಆಯ್ತು ಹೋಗೋನು ತಿರುಗಿ. ಅಂತರಂಗದ ಸಂತೆಯೋಳು ಅಂತರಂಗದ ಸಂತೆಯೋಳು ಎಂತಾಗುದ ಮೊರಗೆ ಸಂತೆ ಮುಗಿದು ನಿಚಿಂತೆ ಆಯ್ತು ಹೋಗೋನು ತಿರುಗಿ. ನಂದ ಗಂಟ ಒಂದುಳಿಲಿಲ್ಲ ಹೇಳುದು ಯಾರಿಗೆ. ಏ 21 ರೂಪಾಯಿ ಕೊಟ್ಟಿನಿ ಒಂದೇ ಸೀರೆಗೆ. 36 ನಯ ಪೈಸೆ ಬಿದ್ದವ 36 ನಯ ಪೈಸೆ ಬಿದ್ದವ ಕುಬಸಿನ ಪ್ಯಾರಿಗೆ. ಯಾವ ಸಂತಿ ಯಾವ ಶಾಂತಿ ಅಂತೀರಿ? ಅಂತರಂಗದ ಸಂತಿ ಅಂತರಂಗದ ಇಲ್ಲಿ ಯಾವ ಮೈದ್ರಿಗೆ ಇದನ್ನ
ನಡೆದು ಇದು ಬಹಿರಂಗ. ಇದು ನಡೆದದ ಬಹಿರಂಗ ಸಂತ್ರಿ ಹೌದು. ನಾವು ಹಾಡ್ಲತ್ತದ ತಂದ ಗಂಟ ಒಂದುಳಿಲಿಲ್ಲ ಹೇಳುದು ಯಾರಿಗೆ? ಹಾ ಹಾ ಯಾವತ್ತ ಗಂಟ ಅದು ಯಾವ್ದ ಗಂಟ ಎಲ್ಲ ಬಿಡಿಸ್ಕೊಡ್ತಾರ ಇವ್ರು. ಕೊಡ್ತಾರ ಶಾಣೆದಾರಿಪ್ಪ. 25,000 ರೂಪಾಯಿ ಕೊಟ್ಟಿನಿ ಒಂದೇ ಸೀರೆ. 25 ರೂಪಾಯಿ ಕೊಟ್ಟಿನಿ ಒಂದೇ ಸೀರೆಗೆ. 36 ನಯ ಪೈಸೆ ಬಿದ್ದವ ಕುಬ್ಸಿನ ಪ್ಯಾರಿಗೆ. ಅಲ್ಲ ಅವ್ನು ಕುಬಸರೇ ಒಟ್ಟು ಸಾಂದ್ ಕಾಣಿಸ್ತೈತಿ, ರೊಕ್ಕ ಹೆಚ್ಚು ತೋರಿಸ್ಲೈತಿರ್ಲಿ. ಇದ್ರಾಗ 25 ರೂಪಾಯಿ ಯಾವ ಹಾ ಹಾ ಅದ್ರ ಹೆಸರು ಏನು? ಹೌದ್ರಲ್ಯ. ಮತ್ತು 21,600 ಹೇಳಿದ ಪರ್ಯಾಯ ತಿಳಿ ಮುಂದಂತಾರ ಅಂತಾರು. ಅದಕ್ಕೆ ಅಂತರಂಗದ ಸಂತೆಯೊಳಗು ಅಧ್ಯಾತ್ಮ ಅಂತಾರೆ. ಅಧ್ಯಾತ್ಮಕ್ ಅಂತಾರಿಪ್ಪ. ಇದು ಹೊರಗಿನ ವ್ಯವಹಾರನ ಹಾ ಹಾ ಅಂತರಂಗ ಶೋಧ ಮಾಡಿ ತಿದ್ದಿ ತೀಡಿಸಿ ಸ್ವಲ್ಪ ಹೇಳಿದ್ರ ಅಂದ್ರೆ ನಮಗೂ ತಿಳಿತೈತಿ. ಹಾ ಹಾ ದೊಡ್ಡವ್ರ ಹಿರಿ ಕಲಾವಂತರ ಅದಾರ್ರಿ. ಹಂಗ ಹೇಳ್ತಾ ನೋಡ್ರಿ ಗಬ್ರು ಟೆಪ್ಪಿಗಿದೆ. ಹಾ ಹಾ ಶಾಣೆ ಅದ ಅವನು. ನಡೀಲಿ. ಸಂತೆಯೋಳು ಅಂತರಂಗದ ಸಂತೆಯೋಳು ಎಂತಾಗೋದ ಮೊರಗೆ ಸಂತೆ ಮುಗಿದು ಅಂತರಂಗದ ಸಂತೆಯೋಳು ಅಂತರಂಗದ ಸಂತೆಯೋಳು ಎಂತಾಗೋದ ಮೊರಗೆ ಸಂತೆ ಮುಗಿದು ಬಾರಿ ಪಿತಾಂಬರ ಬೆಲೆ ದೂರ ಐತಿ ಕೇಳಿನಿ ಯಾಪರಿಗೆ. 108 ಗಂಟೆ ಹೇಳ್ತಾನ ಮೂರೊರಿ ಮಾರಿಗೆ. 21,600 21,600 ಹೇಳಿದ ಪರಿಯಾಗಿ ಸಂತೆ ಮುಗಿದು ನಿಚಿಂತ ಅಂತರಂಗದ ಸಂತೆ ಅಂತರಂಗದ ಸಂತೆ ಸಂತೆ ಮುಗಿದು ಅಂತರಂಗದ ಸಂತೆಯೋಳು ಅಂತರಂಗದ ಸಂತೆಯೋಳು ಸಂತಾಗುದು ಮುರುಗಿ ಸಂತೆ ಮುಗಿದು ನಿಚಿಂತ ಅರ್ಶಿನ್ ಬಳುವಳಿ ಹವೇದ್ ಮಸಾಲೆ ಇದು ಒಂದು ಕಡೆಗೆ. ಪೂರ 6 ರೂಪಾಯಿ ಹತ್ತಿದು ಖಾರದ ಪುಡಿಗೆ. 36 ನಯ ಪೈಸೆ ಬಿದ್ದವು ಮುಂದೆಲ್ಲ ಆಯ್ಕೆ ಆಗಿ ಹೋಯ್ತು ಕೂತೇನ ಗಾಡಿಗೆ. ಸಂತೆ ಮುಗಿದು ಅಂತರಂಗದ ಸಂತೆ ಅಂತರಂಗದ ಸಂತೆಯೋಳು ಎಂತಾಗುದೋರಿಗೆ ಸಂತೆ ಮುಗಿದು ನಿಚಿಂತಾಯ್ತು ಹೋಗೋನು ತಿರುಗಿ. ಏನ್ರಿಪ್ಪ ಭಾರಿ ಪಿತಾಂಬರ ಬೆಲೆ ದೂರ ಐತಿ. ಭಾರಿ ಪಿತಾಂಬರ ಬೆಲೆ ದೂರ ಐತಿ ಕೇಳಿನಿ ವ್ಯಾಪಾರಿಗೆ. ಹೌದು. ವ್ಯಾಪಾರ ಕೇಳಿದ್ಮೇಲೆ 108 ಗಂಟೆ ಹೇಳ್ತಾನ ಮೂರೋರಿ ಮಾರಿಗೆ. 108 ಅಂದ್ರೆ ಎದಕ್ಕಂದಾರ? ಅವ್ ಯಾವ್ರಿ? ಭಾರಿ ಪಿತಾಂಬರ ಅಂತರಂಗದ ಸೀರೆ ಒಳಗಿಂದ ಯಾವ ಪರಮಾತ್ಮ ಮಾಡಿದಂಥದ್ದು ಮಾಡಿದಂತದು ಪದ್ರ ನೇಯ್ದು ನೇಯ್ದು ಪಂಚಮಭೂತ ಮೇಲೆ ಮುಚ್ಚಾನ ಮುಚ್ಚಾನ್ರಿಪ್ಪ. ಆ ಸೀರೆ ಬೆಲೆ ಹೇಳ್ತಾರ ಅವರು. ಅದು ಯಾವ್ದ್ರಿ? 21,600 ಹೇಳಿದ ಪರಿಯಾಗಿ. 21,600 ಹೇಳಿದ ಪರಿಯಾಗಿ. ಯಾಕ 108 ಗಂಟೆ ಹೇಳ್ತಾನ ಮೂರೋರಿ ಮಾರಿಗೆ ಅಂದ್ರೆ ಈ ಮೂರೋರಿ ಶರೀರ ಆ ಪರಮಾತ್ಮನ ನಾಮಾವಳಿ ನುಡಿ ಅಂತ ಹೇಳಿ 108 ಜಪಮಣಿಗೆ ಅಂದರು. ಇಟ್ಟಾರು ಜಪಮಣಿ 108 ಇರ್ತಾವ. ಇರ್ತಾವ್ರಿ. 21,600 ಜಪ ಆಗತಾವ ಇವು ದಿವಸ. 21,600 ಜಪ ಆಗ್ತದ. ಯಾವ ಪ್ರಕಾರಪ್ಪ ಅಂತಂದ್ರ ಉಸಿರು ತಗೊಳ್ಳೋದು ಬಿಡೋದು ತಗೊಳ್ಳೋದು ಬಿಡೋದು ಇದು ಜಪ ಅದ. ಪರಮಾತ್ಮನ ಜಪ ಐತಿ. ಇದು ಎಷ್ಟು ಸಲ ಹಾಕವ್ರಿ? 21,600 ಒಂದು ದಿವ್ಸಿಗೆ. ಒಂದು ದಿವ್ಸಕ್ಕೆ. ಹೌದೌದ್ರಲ್ಲ. ಯಾಕ ಪಂಚಕಾನ ವ್ಯವಹಾರ ಐತಿ. ಹೌದು. ವಿಚಾರ ಚಂದ್ರೋದಯ ಓದಿ ನೋಡು, ಭಗವದ್ಗೀತೆ ಓದಿ ನೋಡು. ಓದ್ಯಾರಿ ಎಲ್ಲ ಓದಾರ ಮತ್ತೆ ಮುದುಕ ಹೇಳ ತಿಳಿದಿಲ್ಲ. ಆಯ್ತಾಯ್ತ್ರಿ ಬಂದೈತ್ರಿ ಅವ್ರದ್ದು ಗಾಡಿ ಈಗ. ಯಾನೇ ಅನಿ ಮತ್ತೆ ಠೀಕ್ ಆಯ್ತು. ಠೀಕ್ ರೀ. ಈಗಿನ ಮಂದಿ ನಿನ್ನ ಬಂದಿ ನೋಡ್ರಿ ಕತ್ತಿ ಹಂಗ ಕುಣಿಯಕಿ. ಅಕ್ಕಿ ಹಂಗ ಈಕಿ ಆಗಲ್ಲಕಿ. ಈಗ ಆಗಲ್ಲತ್ರಿ. ಅವು ದೌಣ ಮುಗಿತಾವ. ಯಾಕ ಎಣ್ಣೆ
ಸ್ವಲ್ಪ ಐತಿ ಹಾ ಹಾ ಅದು ದೌಡ್ ದೌಡ್ ಉರಿತಂದಪ್ಪ ಯಾಕೆ ಅದು ಆರ್ಲಿಕ್ಕೆ ಉರಿತಿರ್ತದ ದೀಪ ಆಕೆ ಆಟ ಮಾಡ್ಕೊಂಡು ಹೋಗ್ಯಾಳ ಹಾ ಹಾ ಇನ್ನು ನಮ್ಮ ಕೈ ಯಾವಾಗ ಸಿಗ್ತಾವ ನೋಡು ಹೆಂಗತ್ರಿ ರಂಗದ ಸಂತೆಯೋಳು ಅಂತರಂಗದ ಸಂತೆಯೋಳು ಎಂತಾಗೋದ ಮೊರಗೆ ಸಂತೆ ಮುಗಿದೋ ಅಂತರಂಗದ ಸಂತೆ ಅಂತರಂಗದ ಸಂತೆ ಎಂತಾಗೋದ ಮೊರಗೆ ಸಂತೆ ಮುಗಿದೋ ಅರ್ಶಿನ್ ಬೆಳ್ಳುಳ್ಳಿ ಹವೆದ್ ಮಸಾಲೆ ಇದು ಒಂದು ಕಡೆಗೆ ಪೂರ 6 ರೂಪಾಯಿ ಹತ್ತಿದು ಖಾರದ ಪುಡಿಗೆ ಒಂದಿದ್ದ ಎಲ್ಲ ಐಕೆ ಆಗಿ ಹೋಯ್ತು ಒಯ್ದದ್ದ ಎಲ್ಲ ಐಕೆ ಆಗಿ ಹೋಯ್ತ ಕೂತೇನ ಗಾಡಿಗೆ ಸಂತೆ ಮುಗಿದು ಧರಿಯೋಳುವರ ಪೂರ ಹಿರಿ ಸಾವಳಗೆ ಜಗದ್ಗುರು ಶಿವಯೋಗಿ ಮಠದೋಳು ಸದಾ ದೀವಳಿಗೆ ಗರೀಬ್ ಮೊಮ್ಮದಾಗ ಮರಿ ಮಾಡಿ ಉಣಿಸಿದ ಗರೀಬ್ ಮೊಮ್ಮದಾಗ ಮರಿ ಮಾಡಿ ಉಣಿಸಿದ ಜೋಳಿಗೆ ಹೋಳಿಗೆ